ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ವಾಲ್ ಸ್ವೀಪ್ಸ್ ಬಗ್ಗೆ ನೋಡ್ತಾ ಹೋಗೋಣ. ವಾಲ್ ಸ್ವೀಪ್ಸ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಎಕ್ಸ್ಟೀರಿಯರ್ ಡಿಸೈನ್ಸ್ ಮತ್ತು ಇಂಟೀರಿಯರ್ ಡಿಸೈನ್ಸ್ ಮಾಡುವಾಗ ನಾವು ವಾಲ್ ಸ್ವೀಪ್ಸ್ನ ಕ್ರಿಯೇಟ್ ಮಾಡ್ಕೋತೀವಿ. ಸೊ ಹೇಗೆ ಯೂಸ್ ಮಾಡೋದು, ಹೇಗೆ ಕ್ರಿಯೇಟ್ ಮಾಡೋದು, ನ್ಯೂ ಡಿಸೈನ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು ವಾಲ್ ಸ್ವೀಪ್ಸಲ್ಲಿ ಅಂತ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾನು ವಾಲ್ಸ್ನ ಕ್ರಿಯೇಟ್ ಮಾಡ್ಕೋತೀನಿ. ವಾಲ್ ಆರ್ಕಿಟೆಕ್ಚರ್ನ ಸೆಲೆಕ್ಟ್ ಮಾಡಿ ಲೆವೆಲ್ಸ್ನ ಬೇಸ್ ಲೆವೆಲಿಂದ ಟಾಪ್ ಲೆವೆಲ್ಗೆ ಕನೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ರೆಕ್ಟ್ಯಾಂಗ್ಯುಲರ್ ಯೂಸ್ ಮಾಡಿ ನಾನು ಒಂದು ಸ್ಮಾಲ್ ರೂಮ್ಸ್ನ ಕ್ರಿಯೇಟ್ ಮಾಡ್ಕೋತೀನಿ. ಸೊ ವಾಲ್ ಕ್ರಿಯೇಟ್ ಮಾಡ್ಕೊಂಡು ಆಯಿತು. ಸೊ ವಾಲ್ ಸ್ವೀಪ್ಸ್ನ ನೀವು ನೋಡಬೇಕಂದ್ರೆ ಆರ್ಕಿಟೆಕ್ಚರಲ್ ಟ್ಯಾಬಲ್ಲಿ ವಾಲ್ ಅಂತ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ಇಲ್ಲಿ ವಾಲ್ ಸ್ವೀಪ್ಸ್ನ ನೀವು ನೋಡ್ಬೋದು. ಆದರೆ ಗ್ರೌಂಡ್ ಫ್ಲೋರಲ್ಲೇ ಇದ್ದೀವಿ ಮತ್ತು ಲೆವೆಲ್ ಪ್ಲ್ಯಾನಲ್ಲೇ ನಾವಿದ್ದೀವಿ, ಆದರೆ ವಾಲ್ ಸ್ವೀಪ್ಸ್ ಓಪನ್ ಆಗಿಲ್ಲ. ವಾಲ್ ಸ್ವೀಪ್ಸ್ ಯಾವಾಗ ನಮಗೆ ಟೂಲು ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ನಮಗೆ 3Dನಲ್ಲಿ ಇದ್ದಾಗ ವಾಲ್ ಸ್ವೀಪ್ಸ್ ಆ್ಯಕ್ಟಿವೇಟ್ ಆಗುತ್ತೆ, ಮತ್ತು ಎಲಿವೇಷನ್ಸ್ ವ್ಯೂನಲ್ಲಿ ಇದ್ದಾಗ ನಮಗೆ ವಾಲ್ ಸ್ವೀಪ್ಸ್ ಆ್ಯಕ್ಟಿವೇಟ್ ಆಗುತ್ತೆ. 3D ವ್ಯೂನ ನಾನು ಸೆಟ್ ಮಾಡ್ಕೋತೀನಿ. ಸೊ 3Dನ ಸೆಲೆಕ್ಟ್ ಮಾಡಿ, ಸೊ ವಾಲ್ ಕ್ರಿಯೇಟ್ ಆಗಿದೆ. ನೀವೀಗ ಆರ್ಕಿಟೆಕ್ಚರಲ್ ಟ್ಯಾಬಲ್ಲಿ ವಾಲ್ನ ಸೆಲೆಕ್ಟ್ ಮಾಡಿದ್ರೆ ನೀವೀಗ ನೋಡ್ಬೋದು ವಾಲ್ ಸ್ವೀಪ್ಸು ಆ್ಯಕ್ಟಿವೇಟ್ ಆಗಿದೆ. ಸೊ ನೀವು ಡೈರೆಕ್ಟ್ ಆ್ಯಡ್ ಮಾಡಬೇಕು ಅಂತಂದರೆ ಡೈರೆಕ್ಟ್ ವಾಲ್ ಸ್ವೀಪ್ಸ್ನ ಸೆಲೆಕ್ಟ್ ಮಾಡಿದ್ರೆ ನಮಗೆ ವಾಲ್ ಸ್ವೀಪ್ಸಲ್ಲಿರುವಂಥ ಹಾರಿಜಾಂಟಲ್ ವಾಲ್ ಸ್ವೀಪ್ಸ್ನ ಆ್ಯಡ್ ಮಾಡ್ಬೋದು ಮತ್ತು ವರ್ಟಿಕಲ್ ಸ್ವೀಪ್ಸ್ನ ಆ್ಯಡ್ ಮಾಡ್ಬೋದು. ಸೊ ಹಾರಿಜಾಂಟಲ್ ಸ್ವೀಪ್ಸ್ನ ಸೆಲೆಕ್ಟ್ ಮಾಡಿ ನೀವು ವಾಲ್ ಸ್ವೀಪ್ಸ್ ಯಾವಾಗ ಆ್ಯಡ್ ಆಗುತ್ತೆ, ನಮಗೆ ವಾಲ್ ರೆಫರೆನ್ಸ್ ಇದ್ದಾಗ ಮಾತ್ರ ನಮಗೆ ವಾಲ್ ಸ್ವೀಪ್ಸ್ ಆ್ಯಡ್ ಆಗುತ್ತೆ. ಇಲ್ಲಿ ನೋಡ್ಬೋದು ವಾಲ್ ರೆಫರೆನ್ಸ್ ಇಲ್ಲ ಇಲ್ಲಿ, ಅದಕ್ಕೆ ಅದು ವಾಲ್ ಸ್ವೀಪ್ಸ್ ತೊಗೋತಾ ಇಲ್ಲ. ನೀವು ವಾಲ್ ರೆಫರೆನ್ಸ್ಗೆ ತೊಗೊಂಡ್ರೆ ಮಾತ್ರ ವಾಲ್ ಸ್ವೀಪ್ಸು ವಿಸಿಬಲ್ ಆಗುತ್ತೆ. ಸೊ ನಿಮಗೆ ಯಾವ ಸ್ಪೇಸಿಂಗಲ್ಲಿ ವಾಲ್ ಸ್ವೀಪ್ಸ್ ಬೇಕು ಅಲ್ಲಿಗೆ ಆ್ಯಡ್ ಮಾಡಿದ್ರೆ ಡೈರೆಕ್ಟಾಗಿ ವಾಲ್ ಸ್ವೀಪ್ಸ್ ಆ್ಯಡ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಡಿಫಾಲ್ಟ್ ನಮಗೆ ರೆಕ್ಟ್ಯಾಂಗ್ಲು ವಾಲ್ ಸ್ವೀಪ್ಸ್ ಆ್ಯಡ್ ಆಗಿರುತ್ತೆ. ಸೊ ನೀವು ಈ ವಾಲ್ಗೂ ಆ್ಯಡ್ ಮಾಡ್ತೀರಂದರೆ ಡೈರೆಕ್ಟ್ ಸೇಮ್ ಇದರಲ್ಲಿ ಆ್ಯಡ್ ಮಾಡಿದರೆ ಒಂದಕ್ಕೊಂದು ಅಟ್ಯಾಚ್ಡ್ ಆಗಿ ವಾಲ್ ಸ್ವೀಪ್ಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಇದು ಹಾರಿಜಾಂಟಲ್ ವಾಲ್ ಸ್ವೀಪ್ಸ್ ಪ್ಲೇಸಿಂಗು. ನೀವೇನಾದರೂ ವರ್ಟಿಕಲ್ ಸ್ವೀಪ್ಸ್ನ ಆ್ಯಡ್ ಮಾಡ್ತೀರಾ ಅಂತಂದರೆ ರೀಸ್ಟಾರ್ಟ್ ವಾಲ್ ಸ್ವೀಪ್ಸ್ ಅಂತ ಏನಿದೆ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಮಗೆ ವರ್ಟಿಕಲ್ ವಾಲ್ ಸ್ವೀಪ್ಸು ಆ್ಯಡ್ ಮಾಡ್ಬೋದು. ಡೈರೆಕ್ಟ್ ವರ್ಟಿಕಲ್ ವಾಲ್ ಸ್ವೀಪ್ಸ್ನ ಸೆಲೆಕ್ಟ್ ಮಾಡಿ ನೀವು ಡೈರೆಕ್ಟ್ ವರ್ಟಿಕಲ್ ವಾಲ್ ಸ್ವೀಪ್ಸ್ನ ಆ್ಯಡ್ ಮಾಡ್ಬೋದು. ಹೀಗೆ ಅಗೇನ್ ರೀಸ್ಟಾರ್ಟ್ ವಾಲ್ ಸ್ವೀಪ್. ಸೊ ನೀವು ಹೀಗೆ ವರ್ಟಿಕಲ್ ಮತ್ತು ಹಾರಿಜಾಂಟಲ್ ವಾಲ್ ಸ್ವೀಪ್ಸ್ನ ಆ್ಯಡ್ ಮಾಡ್ಬೋದು. ನೀವೇನಾದರೂ ನೆಕ್ಸ್ಟು ಹೀಗೆ ಒಂದಾದ್ಮೇಲೆ ಕಾರ್ನರ್ಸಲ್ಲಿ ನೀವು ವಾಲ್ ಸ್ವೀಪ್ಸ್ನ ಆ್ಯಡ್ ಮಾಡಿದ್ರೆ ಆಟೋಮೆಟಿಕಲಿ ಡಿಫಾಲ್ಟೇ ಅದು ಹೀಗೆ ಜಾಯ್ನ್ ಆಗುತ್ತೆ. ಸೊ ಏನು ಪ್ರಾಬ್ಲಮ್ ಆಗೋಲ್ಲ. ನೀವು ಹೀಗೂ ಕೂಡ ಅರೇಂಜ್ ಮಾಡ್ಬೋದು. ಸೊ ನೀವು ಸ್ವೀಪ್ಸ್ನ ಕ್ರಿಯೇಟ್ ಮಾಡಿದ್ಮೇಲೆ ನಿಮಗೆ ಬೇಕಾದಂಥ ಲೆಂತ್ಗೆ ನೀವು ಅರೇಂಜ್ ಕೂಡ ಮಾಡ್ಕೋಬೋದು. ಈ ಏನು ಬಬಲ್ ಇದೆ ಈ ಬಬಲ್ನ ಸೆಲೆಕ್ಟ್ ಮಾಡಿ ನೀವು ಡ್ರ್ಯಾಗ್ ಮಾಡಿದ್ರೆ ನಿಮ್ಗೆ ಬೇಕಾದಂಥ ಲೆಂತ್ಗೆ ಆಲ್ಟರ್ ಮಾಡ್ಕೋಬೋದು. ಸೊ ಇಲ್ಲ ನೀವು ನಮಗೆ ಇಲ್ಲಿ ಡಿಸ್ಟೆನ್ಸ್ ಇದೆ ಅದನ್ನು ಯೂಸ್ ಮಾಡಿ ಕೂಡ ನೀವು ಚೇಂಜ್ ಮಾಡ್ಬೋದು. ವಾಲ್ ಸ್ವೀಪ್ಸ್ ಎಷ್ಟು ಬೇಕು ನಮಗೆ ಹಾಗೆ ನೀವು ವಾಲ್ ಸ್ವೀಪ್ಸ್ಗಳನ್ನ ಯೂಸ್ ಮಾಡ್ಬೋದು. ನಾವು ಪ್ರಾಪರ್ಟಿ ಟೇಬಲ್ನಲ್ಲಿ ಇನ್ನೊಂದು ಆಪ್ಷನ್ಸ್ ಇದೆ. ನಿಮಗೆ ವಾಲ್ಸಿಂದ ನಿಮಗೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ನೀವು ಸ್ವೀಪ್ಸ್ನ ಆ್ಯಡ್ ಮಾಡ್ತೀರ ಅಂತಂದರೆ ನಮಗೆ ಅದಕ್ಕೆ ಆಪ್ಷನ್ಸ್ ಇದೆ. ಆಫ್ಸೆಟ್ ಫ್ರಮ್ ದಿ ವಾಲ್ ಅಂತ, ನೀವು ಅದರಲ್ಲಿ ಇದು ವಾಲ್ ಅಟ್ಯಾಚ್ಡ್ ಆಗಿದೆ, ನೀವು 1 feet ಅಥವಾ 100 mm ಡಿಸ್ಟೆನ್ಸಲ್ಲಿ ನೀವು ಆ್ಯಡ್ ಮಾಡಿ ಆಫ್ಸೆಟ್ ಫ್ರಮ್ ವಾಲ್ ಅಂತ ಏನಿದೆ ಅಲ್ಲಿ 100 mm ಕೊಟ್ಟು ಅಪ್ಲೈ ಕೊಟ್ಟರೆ ನೀವು ಈಗ ನೀವು ನೋಡ್ಬೋದು ವಾಲಿಂದ 100 mm ಡಿಸ್ಟೆನ್ಸಲ್ಲಿ ನಮಗೆ ಸ್ವೀಪು ಅರೇಂಜ್ ಆಗಿದೆ. ಸೊ ನೀವು ಹೀಗೆ ಕೂಡ ನೀವು ವಾಲ್ ಸ್ವೀಪ್ಸ್ನ ಆಲ್ಟರ್ ಮಾಡ್ಕೋಬೋದು. ಸೊ ನೀವು ಇಲ್ಲಿ ನೋಡ್ಬೋದು ಡಿಫಾಲ್ಟ್ ರೆಕ್ಟ್ಯಾಂಗ್ಯುಲರ್ ಒಂದೇ ಶೇಪ್ಸ್ ಇದೆ. ನೀವು ಡಿಫ್ರೆಂಟ್ ವಾಲ್ ಸ್ವೀಪ್ಸ್ ಪ್ರೊಫೈಲ್ಸ್ನ ನೀವು ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮಾಡ್ಬೋದು. ಸೊ ಆ ಸ್ವೀಪ್ಸ್ನ ಸೆಲೆಕ್ಟ್ ಮಾಡಿ ಪ್ರಾಪರ್ಟಿ ಟೇಬಲಲ್ಲಿ ಎಡಿಟ್ ಟೈಪ್ ಅಂತ ಏನು ಆಪ್ಷನ್ಸ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ಈ ಟೈಪ್ ಪ್ರಾಪರ್ಟಿ ಅಂತ ಏನು ಆಪ್ಷನ್ಸ್ ಇದೆ ಇಲ್ಲಿ ನೀವು ಕನ್ಸ್ಟ್ರಕ್ಷನ್ಸ್ ಪ್ರೊಫೈಲ್ ಅಂತ ಏನಿದೆ ಇಲ್ಲಿ ನಮಗೆ ಡಿಫಾಲ್ಟ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಅದಕ್ಕೆ ನಮಗೆ ರೆಕ್ಟ್ಯಾಂಗ್ಯುಲರ್ ಸ್ವೀಪ್ಸು ವಿಸಿಬಲ್ ಆಗ್ತಾ ಇರುತ್ತೆ. ಇಲ್ಲ ನೀವು ಬೇರೆ ಪ್ಯಾಟರ್ನ್ಸ್ನ ನೀವು ಚೇಂಜ್ ಮಾಡಬೇಕು ಅಂತ ಇದ್ದರೆ ಈ ಡಿಫಾಲ್ಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿದರೆ ನಮಗೆ ಡಿಫಾಲ್ಟಾಗಿ ನಮ್ಗೆ ಆಲ್ರೆಡಿ ಒಂದಷ್ಟು ಪ್ರೊಫೈಲ್ಸು ಕ್ರಿಯೇಟ್ ಮಾಡಿರೋವಂಥದ್ದು ರಿವಿಟಲ್ಲಿ ಇರುತ್ತೆ. ನೀವು ಅದನ್ನು ಯೂಸ್ ಮಾಡ್ಬೋದು. ರೇಡಿಯಸ್ ಇರೋವಂಥ ಪ್ರೊಫೈಲ್ಸು ಮತ್ತು ರೆಕ್ಟ್ಯಾಂಗ್ಯುಲರ್ ಸರ್ಕ್ಯುಲರ್ 30 and 40 mm ಇರೋವಂಥದ್ದು ಮತ್ತು ಬ್ರಿಕ್ 1 course 3 course ಇರೋವಂಥ ಬ್ರಿಕ್ ಸೈಜಸ್ ಅಂತ ಇರುವಂಥ ಸ್ವೀಪ್ಸ್ಗಳು ಎಲ್ಲ ಇದೆ. ರೆಕ್ಟ್ಯಾಂಗ್ಯುಲರ್ 50 into 50 mm ಇರೋವಂಥ ಸ್ವೀಪ್ಸು ಕೂಡ ಇದೆ. ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು. ಸೊ ನಾನು ಪ್ರೊಫೈಲ್ ಸ್ಟೇ ನಾಯ್ಸಿಂಗ್ ರೇಡಿಯಸ್ 40 mm ಇರೋದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅಪ್ಲೈ ಆ್ಯಂಡ್ ಓಕೆ. ನೀವೀಗ ನೋಡ್ಬೋದು ನಾನು ಸೆಲೆಕ್ಟ್ ಮಾಡಿದಂಥ ಸ್ವೀಪ್ ಸ್ಟ್ರಕ್ಚರ್ ರೆಕ್ಟ್ಯಾಂಗ್ಯುಲರಿಂದ ಈಗ ಸರ್ಕಲ್ ಶೇಪ್ಸ್ಗೆ ಚೇಂಜ್ ಆಯಿತು. ಸೊ ನಿಮ್ಗೆ ಬೇಕಾದಂಥ ಪ್ರೊಫೈಲ್ಸ್ನ ಕೂಡ ನೀವು ಡಿಸೈನ್ಸ್ನ ಸ್ವೀಪ್ಸಲ್ಲಿ ಯೂಸ್ ಮಾಡ್ಬೋದು. ಇದೇನು ಎಡಿಟ್ ಟ್ಯಾಬ್ನ ಸೆಲೆಕ್ಟ್ ಮಾಡಿ ನೀವು ಅದೇ ಪ್ರೊಫೈಲ್ಗೆ ಮೆಟೀರಿಯಲ್ ಕೂಡ ಆ್ಯಡ್ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು ಏನು ಬೈ ಕ್ಯಾಟಗರಿ ಅಂತ ಏನಿದೆ ಡಿಫಾಲ್ಟ್ ಮೆಟೀರಿಯಲ್ ಅಲ್ಲಿ ಸೆಲೆಕ್ಟ್ ಮಾಡಿದರೆ ಮೆಟೀರಿಯಲ್ ಟೇಬಲ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬೇಕಾದಂಥ ಮೆಟೀರಿಯಲ್ಸ್ ಕೂಡ ಆ್ಯಡ್ ಮಾಡ್ಬೋದು. ಸೊ ವುಡ್ ಮೆಟೀರಿಯಲ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಓಕೆ, ಅಪ್ಲೈ ಆ್ಯಂಡ್ ಓಕೆ. ಸೊ ಹೀಗೆ ಎಲ್ಲ ಸ್ವೀಪ್ಸು ಏನಿತ್ತು ಕಾಂಕ್ರೀಟಿಂದ ನಮಗೆ ವುಡ್ ಮೆಟೀರಿಯಲ್ಗೆ ಆ್ಯಡ್ ಆಗಿದೆ. ಸೊ ನೀವು ಹೀಗೆ ಮೆಟೀರಿಯಲ್ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ನಾನು ಈ ಸ್ವೀಪ್ಸ್ನ ಮತ್ತೆ ರೆಕ್ಟ್ಯಾಂಗ್ಯುಲರ್ ಡಿಫಾಲ್ಟ್ಗೆ ಆ್ಯಡ್ ಮಾಡ್ತಾ ಇದ್ದೀನಿ.
ಸೊ ನಾವು ಹೀಗೆ ವಾಲ್ ಸ್ವೀಪ್ಸ್ ಮಾಡಿದಾಗ ವಿಂಡೋನ ಪ್ಲೇಸ್ ಮಾಡಿದ್ರೆ ವಾಲ್ ಸ್ವೀಪ್ಸು ಪ್ರಾಪರಾಗಿ ಕಟ್ ಆಗಲ್ಲ. ಬಟ್ ಅದನ್ನು ವಾಲ್ ಸ್ವೀಪ್ಸ್ ಮತ್ತು ವಿಂಡೋಸ್ ಮತ್ತು ಡೋರ್ಸ್ ಮಧ್ಯೆ ಕ್ರಿಯೇಟ್ ಮಾಡಿದಾಗಲೂ ಅರೇಂಜ್ ಮಾಡೋಕ್ಕೂ ಒಂದು ಆಪ್ಷನ್ಸ್ ಇದೆ. ಫಸ್ಟು ನಾನು ವಿಂಡೋ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಸೊ 3Dನಲ್ಲಿ ವಿಂಡೋ ಹೀಗೆ ಪ್ಲೇಸ್ ಮಾಡಿದ್ದೀನಿ. ನೀವು ನೋಡ್ಬೋದು ಫುಲ್ ಲೆಂತ್ ವಾಲ್ ಸ್ವೀಪ್ಸ್ ಕಟ್ಟಾಗಿದೆ. ಬಟ್ ಆಫ್ ಓಷನ್ ನೀವೇನಾದರೂ ವಿಂಡೋನ ನೀವು ಮೂವ್ ಮಾಡಿದಾಗ ನೀವು ನೋಡ್ಬೋದು ಪ್ರಾಪರಾಗಿ ಅರೇಂಜ್ ಆಯಿತು. ಸೊ ನಾನು ಮತ್ತೆ ಆಫ್ ಪೋರ್ಷನ್ಸ್ಗೆ ವಾಲ್ ಸ್ವೀಪ್ಸ್ನ ತೋರಿಸ್ತಾ ಇದ್ದೀನಿ. ಬಟ್ ಇಲ್ಲಿ ಕಟ್ಟಾಗಿಲ್ಲ, ನಮಗೆ ಹಾಗೇ ವಿಸಿಬಲ್ ಆಗ್ತಾ ಇದೆ. ನಮಗೆ ಪ್ರಾಪರ್ಟಿನಲ್ಲಿ ಇದೊಂದು ಆಪ್ಷನ್ಸ್ ಇದೆ ಆ ಎಡಿಟ್ನ ಅರೇಂಜ್ ಮಾಡೋದಕ್ಕೆ. ಸೊ ವಾಲ್ ಸ್ವೀಪ್ಸ್ನ ಸೆಲೆಕ್ಟ್ ಮಾಡಿ ಎಡಿಟ್ ಟೈಪಲ್ಲಿ ಹೋಗಿ ನೀವು ಇಲ್ಲಿ ನೋಡ್ಬೋದು ಕಟ್ ಬೈ ಇನ್ಸರ್ಟ್ ಏನು ಆಪ್ಷನ್ಸ್ ಇದೆ ಅದನ್ನು ನೀವು ಚೆಕ್ ಮಾಡಿದ್ರೆ ಅಪ್ಲೈ ಆ್ಯಂಡ್ ಓಕೆ. ಸೊ ನಮಗೆ ವಾಲ್ ಸ್ವೀಪ್ಸ್ ಹೇಗೆ ಆ್ಯಡ್ ಆಗುತ್ತೆ ಅಂದರೆ ನಾವು ಸ್ವಲ್ಪನೇ ವಿಂಡೋ ಇದ್ರೂ ಅಷ್ಟು ಪೋರ್ಷನ್ಸ್ ಮಾತ್ರನೇ ನೀವು ನೋಡ್ಬೋದು ಕಟ್ಟಾಗಿ ರಿಮೈನಿಂಗ್ ಏನು ಸ್ವೀಪ್ಸ್ ಅಪ್ಪ ಪೋರ್ಷನ್ಸ್ ಇದೆ ಅದು ಮಾತ್ರನೇ ವ್ಯೂ ಆಗ್ತದೆ. ಸೊ ನೀವು ಕಟ್ ಬೈ ಇನ್ಸರ್ಟ್ ಅನ್ನೋ ಆಪ್ಷನ್ಸ್ನ ಯೂಸ್ ಮಾಡಿ ಕೂಡ ಡೋರ್ಸ್ ವಿಂಡೋಸ್ ಪ್ಲೇಸ್ ಮಾಡಿದಾಗ ಸ್ವೀಪ್ಸ್ಗಳನ್ನ ಅರೇಂಜ್ ಮಾಡ್ಕೋಬೋದು. ಸೊ ಇದು ಒಂದು ಮೆಥಡ್ ನಾವು ಮ್ಯಾನ್ಯುವಲ್ ಆಗಿ ಆ್ಯಡ್ ಮಾಡೋವಂಥದ್ದು. ನಮಗೆ ಇನ್ನೂ ಒಂದು ಆಪ್ಷನ್ಸ್ ಇದೆ. ಡೈರೆಕ್ಟ್ ವಾಲ್ಗೆ ನೀವು ಬೇಕಾದಂಥ ವಾಲ್ ಸ್ವೀಪ್ಸ್ನ ಬೇಕಾದಂಥ ಡಿಸ್ಟೆನ್ಸಲ್ಲಿ ನಾವು ವಾಲ್ ಸ್ವೀಪ್ಸ್ನ ಆ್ಯಡ್ ಮಾಡ್ಬೋದು. ಹೇಗಪ್ಪ ಅಂದರೆ ವಾಲ್ಸ್ನ ಸೆಲೆಕ್ಟ್ ಮಾಡಿ ನೀವು ಎಡಿಟ್ ಟೈಪಲ್ಲಿ ಹೋದರೆ ಡೂಪ್ಲಿಕೇಟ್ ಕೊಡ್ತೀನಿ. ವಾಲ್ ಸ್ವೀಪ್ಸ್ ಅಂತ ನೇಮಿಂಗ್ ಕೊಡ್ತಾ ಇದ್ದೀನಿ. ಸ್ವೀಪ್ ಅಂತ ನೇಮ್ ಕೊಟ್ಟು ಓಕೆ. ಸೊ ಸ್ಟ್ರಕ್ಚರಲ್ ಎಡಿಟ್ನ ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ನೋಡ್ಬೋದು ಈ ಟೇಬಲಲ್ಲಿ ನಮಗೆ ಮಾಡಿಫೈ ವರ್ಟಿಕಲ್ ಸ್ಟ್ರಕ್ಚರ್ ಅನ್ನೋ ಇದರಲ್ಲಿ ಸ್ವೀಪ್ ಅನ್ನೋ ಆಪ್ಷನ್ಸ್ ಇದೆ. ಅದು ಓಪನ್ ಆಗಿಲ್ಲ. ಏನಕ್ಕೆ ಓಪನ್ ಆಗಿಲ್ಲ ಅಂತಂದರೆ ನಮಗೆ ವರ್ಟಿಕಲ್ ಸೆಕ್ಷನ್ಸ್ ಇದ್ದಾಗ ಮಾತ್ರ ನಮಗೆ ಈ ಆಪ್ಷನ್ಸ್ ವಿಸಿಬಲ್ ಆಗುತ್ತೆ, ಇಲ್ಲ ವಿಸಿಬಲ್ ಆಗಲ್ಲ. ಸೊ ನಾವು ಪ್ರಿವ್ಯೂನ ಆ್ಯಡ್ ಮಾಡಬೇಕು. ಪ್ರಿವ್ಯೂನ ಆ್ಯಡ್ ಮಾಡಿ ಇದು ಫ್ಲೋರ್ ಪ್ಲ್ಯಾನಲ್ಲಿದೆ. ಫ್ಲೋರ್ ಪ್ಲ್ಯಾನಿಂದ ನಾನು ಸೆಕ್ಷನ್ ಸ್ವೀಪ್ಸ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಹೀಗೆ ನೀವು ಸೆಕ್ಷನ್ ಸ್ವೀಪ್ಸ್ಗೆ ಆ್ಯಡ್ ಮಾಡಿದ್ಮೇಲೆ ನಮ್ಗೆ ಇಲ್ಲಿರೋ ಸ್ವೀಪ್ಸ್ ಆಪ್ಷನ್ಸು ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಸ್ವೀಪ್ಸ್ನ ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವುದೆಲ್ಲ ಟೈಪ್ಸ್ ಇರುವಂಥ ಸ್ವೀಪ್ಸು ಆ್ಯಡ್ ಮಾಡಬೇಕು ಪ್ರೊಫೈಲ್ಸ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಆ್ಯಡ್ ಅನ್ನೋ ಆಪ್ಷನ್ಸ್ ಏನಿದೆ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಫಸ್ಟು ನಮಗೆ ಲೇಯರ್ಸು ಆ್ಯಡ್ ಆಗುತ್ತೆ. ಅದಾದಮೇಲೆ ನೀವು ಪ್ರೊಫೈಲ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ಸೊ ಡಿಫಾಲ್ಟ್ ಇರೋಂಥ ಪ್ರೊಫೈಲ್ಸ್ ತೋರಿಸ್ತಾ ಇದೆ. ಸೊ ನಾನು ಇಲ್ಲಿ 3 ಕೋರ್ಸ್ ಬ್ರಿಕ್ ಇರೋವಂಥದ್ದು ಒಂದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸಿ ಚಾನಲ್ ಇರೋವಂಥದ್ದು ಒಂದು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ 50x50 ರೆಕ್ಟ್ಯಾಂಗ್ಯುಲರ್ ಶೇಪ್ ಇರೋವಂಥದ್ದು ಒಂದು ಸ್ವೀಪ್ಸ್ನ ಆ್ಯಡ್ ಮಾಡಿದ್ದೀನಿ. ಮತ್ತು ಪ್ರೊಫೈಲ್ 40 mm ಇರೋವಂಥ ಸರ್ಕ್ಯುಲರ್ ಪ್ರೊಫೈಲ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಸ್ಟ್ಯಾಂಡರ್ಡ್. ಸೊ ಇದಿಷ್ಟು ಆ್ಯಡ್ ಮಾಡಿದ್ದೀನಿ. ಬಟ್ ಇದಕ್ಕೆ ಡಿಸ್ಟೆನ್ಸ್ ಮೆನ್ಷನ್ಸ್ ಮಾಡಬೇಕು. ಸೊ 150 mm ಒಂದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 500 ಡಿಸ್ಟೆನ್ಸ್ ಕೊಡ್ತಾಯಿದ್ದೀನಿ. ಸೊ ನಾವೇನು ಡಿಸ್ಟೆನ್ಸ್ ಕೊಡ್ತೀವಿ ಆ ಡಿಸ್ಟೆನ್ಸ್ಗೆ ಪ್ರಾಪರಾಗಿ ಸ್ವೀಪ್ಸು ಅರೇಂಜ್ ಆಗ್ತಾ ಹೋಗುತ್ತೆ. ಸೊ ನಾವು ಹೀಗೆ ಡೈರೆಕ್ಟಾಗಿ ಆ್ಯಡ್ ಕೂಡ ಮಾಡ್ಬೋದು. ಇಲ್ಲಿ ನೀವು ಸೈಡ್ಸು ಯಾವ ಸೈಡಲ್ಲಿ ಆ್ಯಡ್ ಆಗಬೇಕು ಅನ್ನೋ ಮೆನ್ಷನ್ಸ್ ಕೂಡ ಮಾಡ್ಬೋದು. ಫ್ಲಿಪ್ ಆಪ್ಷನ್ಸ್ ಯೂಸ್ ಮಾಡ್ಬೋದು. ಇಲ್ಲೂ ಕೂಡ ಕಟ್ ವಾಲ್ಸ್ ಮತ್ತು ಕಟ್ ಬೈ ಇನ್ಸರ್ಟ್ಸ್ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಅಪ್ಲೈ ಆ್ಯಂಡ್ ಓಕೆ. ನೀವು ಇಲ್ಲಿ ನೋಡ್ಬೋದು ಈ ವಾಲಲ್ಲಿ ನಾನು ಯಾವುದೆಲ್ಲ ಸ್ವೀಪ್ಸು ಕೊಟ್ಟಿದ್ದೆ ಅದಷ್ಟು ಸ್ವೀಪ್ಸು ಆ್ಯಡ್ ಆಗಿದೆ. ಸೊ ಸಿ ಚಾನಲ್ 50x50 ರೆಕ್ಟ್ಯಾಂಗ್ಯುಲರ್ ಸರ್ಕಲ್ ನಾನೇನು ಆ್ಯಡ್ ಮಾಡಿದೆ ಆ ಸ್ವೀಪ್ ಸರ್ಕಲ್ಸ್. ಸೊ ಈ ಥರ ಪ್ರೊಫೈಲ್ಸ್ ನಾವೇನು ಆ್ಯಡ್ ಮಾಡಿದ್ವಿ ಅದನ್ನು ನೀವು ಡೈರೆಕ್ಟಾಗಿ ಈ ಮೆಥಡಲ್ಲಿ ಯೂಸ್ ಮಾಡಿನೂ ಕೂಡ ಸ್ವೀಪ್ಸ್ನ ಆ್ಯಡ್ ಮಾಡ್ಬೋದು. ಓಕೆ. ಸೊ ನೀವೀಗ ಇಲ್ಲಿ ಕೂಡ 3Dನಲ್ಲಿ ನೀವು ನೋಡ್ಬೋದು ನಾವು ಮಾಡಿರೋ ಸ್ವೀಪ್ಸು ಹೇಗೆ ಅರೇಂಜ್ ಆಗಿದೆ ಅಂತ. ಓಕೆ. ಸೊ ಇದು ಒಂದು ಮೆಥಡು. ಸೊ ನೆಕ್ಸ್ಟು ಡಿಸೈನ್ಸ್ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಸ್ವೀಪ್ಸಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ ನಾನು ಆಲ್ರೆಡಿ ಒಂದಷ್ಟು ಕ್ರಿಯೇಟ್ ಮಾಡಿರೋಂಥ ಡಿಸೈನ್ಸ್ ಇಮೇಜ್ನ ತೋರಿಸ್ತೀನಿ. ಸೊ ನಾವು ಸ್ವೀಪ್ನ ಈ ಥರ ಡಿಸೈನ್ಸ್ನ ಆ್ಯಡ್ ಮಾಡಬೇಕಾದ್ರೂ ಕ್ರಿಯೇಟ್ ಮಾಡೋಕ್ಕೂ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಇದು ಒಂದು ಟೈಪ್ ಆಫ್ ಡಿಸೈನ್. ಸೊ ಅದರಲ್ಲಿ ಇದಿಷ್ಟು ಟೈಪ್ಸ್ ಇದೆ. ಟಾರಸ್ ಅನ್ನೋ ಡಿಸೈನ್ಸ್ ಕ್ರಿಯೇಟ್ ಮಾಡೋದು, ಸ್ಕ್ವೇರ್ ಎಡ್ಜಸ್ದು, ಪೆನ್ಸಿಲ್ ರೌಂಡು, ಚಾಂಪರ್ ಆ್ಯಂಡ್ ಗ್ರೂವ್ಡ್ ಡಿಸೈನ್ಸ್ ಇರುವಂಥ ಶೇಪ್ಸ್ ಇರುವಂಥ ಡಿಸೈನ್ಸ್ನ ನಾವು ಕ್ರಿಯೇಟ್ ಮಾಡ್ಬೋದು. ಹಾಲಲ್ಲಿ ನಾವು ಪೋರ್ಷನ್ಸಲ್ಲಿ ನಾವು ಡಿಸೈನ್ಸ್ನ ಏನು ಕ್ರಿಯೇಟ್ ಮಾಡ್ತೀವಿ ಈ ಥರ ಡಿಸೈನ್ಸ್ನ ಕೂಡ ನಾವು ಸ್ವೀಪ್ಸಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಹೇಗೆ ಕ್ರಿಯೇಟ್ ಮಾಡೋದು ನೋಡೋಣ. ಹೇಗೆ ನಾವು ಡಿಸೈನ್ಸ್ ಕ್ರಿಯೇಟ್ ಮಾಡೋದು ಅಂದರೆ ಫೈಲ್ನ ಸೆಲೆಕ್ಟ್ ಮಾಡಿ ಫೈಲಲ್ಲಿ ನ್ಯೂನ ಸೆಲೆಕ್ಟ್ ಮಾಡಿ ಫ್ಯಾಮಿಲಿನ ಸೆಲೆಕ್ಟ್ ಮಾಡ್ಕೋಬೇಕು. ಫ್ಯಾಮಿಲಿನ ಸೆಲೆಕ್ಟ್ ಮಾಡಿದ್ಮೇಲೆ ನಮಗೆ ಇದಿಷ್ಟು ಮೆಟ್ರಿಕ್ ಪ್ರೊಫೈಲ್ಸ್ ನಮಗೆ ವ್ಯೂ ಆಗುತ್ತೆ. ಇದರಲ್ಲಿ ನಾವು ಮೆಟ್ರಿಕ್ ಪ್ರೊಫೈಲ್ ಅಂತ ಏನಿದೆ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಸೊ ತಂಬ್ಲೈನಿಂದ ನಾನು ಲಿಸ್ಟ್ಗೆ ಆ್ಯಡ್ ಮಾಡ್ಕೋತೀನಿ ಬಿಕಾಸ್ ಚೂಸ್ ಮಾಡೋದಕ್ಕೆ ನೇಮಿಂಗ್ಸ್ ಈಸಿ ಆಗುತ್ತೆ. ಸೊ ಮೆಟ್ರಿಕ್
ಪ್ರೊಫೈಲ್ ಅಂತ ಏನಿದೆ ಇದನ್ನು ನಾವು ಸೆಲೆಕ್ಟ್ ಮಾಡಬೇಕು. ಮೆಟ್ರಿಕ್ ಪ್ರೊಫೈಲ್ ಅಂತ ಅದನ್ನು ಸೆಲೆಕ್ಟ್ ಕೊಟ್ಟು ಓಪನ್ ಕೊಟ್ಟರೆ ನಮಗೆ ರೆಫರೆನ್ಸ್ ಲೈನ್ಸ್ ವಿಸಿಬಲ್ ಆಗುತ್ತೆ. ನಾವು ಈ ರೆಫರೆನ್ಸ್ ಲೈನ್ನ ಇಟ್ಕೊಂಡು ಈಸಿಯಾಗಿ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಪ್ಯಾನೆಲ್ಸ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಲೈನ್ಸ್ ಅಂತ ಏನಿದೆ ಅದನ್ನು ನಾವು ಸೆಲೆಕ್ಟ್ ಮಾಡಿ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಬೋದು. ಸೊ ನಾನು ಮಿಡ್ ಪಾಯಿಂಟಲ್ಲಿ 400 mm ಇರೋವಂಥ ಲೆಂತ್ ತೊಗೊಂಡಿದ್ದೀನಿ. ಈ ಸೈಡ್ 125 ಇರೋವಂಥ ಲೆಂತ್ ತೊಗೊಂಡಿದ್ದೀನಿ. ಸೊ ಆರ್ಕ್ ಕ್ರಿಯೇಟ್ ಲೈನ್ ಸೊ ಅಗೇನ್ ಕ್ರಿಯೇಟ್ ಲೈನ್ ಯೂಸ್ ಮಾಡ್ತಾ ಇದ್ದೀನಿ. ಕರ್ವ್ ಕೊಡ್ತಾ ಇದ್ದೀನಿ ಈ ಎಡ್ಜ್ಗೆ, ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್. ಸೊ ಈ ಥರ ಕರ್ವ್ ಶೇಪ್ಸ್ ಕೊಡ್ತಿದ್ದೀನಿ. ಸೊ ಹೀಗೆ ನೀವು ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಸೇವ್ ಮಾಡ್ಕೋಬೇಕು. ನೀವು ಸೇವ್ ಮಾಡ್ಕೊಂಡ್ರೆ ಅದನ್ನು ಬೇರೆ ಪ್ರಾಜೆಕ್ಟಲ್ಲಿ ಯೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಸೇವ್ ಮಾಡ್ಕೋಬೇಕು. ಇಲ್ಲಾಂದರೆ ನೀವು ಇದೊಂದೇ ಪ್ರಾಜೆಕ್ಟಲ್ಲಿ ಈ ಡಿಸೈನ್ಸ್ನ ಯೂಸ್ ಮಾಡ್ತೀರಾ ಅಂದರೆ ನೀವು ಹಾಗೂ ಕೂಡ ಯೂಸ್ ಮಾಡ್ಬೋದು. ನೀವು ಡೈರೆಕ್ಟ್ ಲೋಡ್ ಇಂಟು ಪ್ರಾಜೆಕ್ಟ್ ಕೊಟ್ಟರೆ ಅದೊಂದೇ ಪ್ರಾಜೆಕ್ಟಲ್ಲಿ ನೀವು ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಸೊ ಸೇವ್ ಮಾಡೋದಕ್ಕೆ ಅಗೇನ್ ಫೈಲ್, ಸೇವ್ನ ಸೆಲೆಕ್ಟ್ ಮಾಡಿದ್ರೆ ನಮಗೆ ಸೇವ್ ಮಾಡ್ಕೊಳ್ಳೋ ಆಪ್ಷನ್ ಸಿಗುತ್ತೆ. ಸೊ ಡೆಸ್ಕ್ಟಾಪ್ ಮೇಲೆ ನಾನು ಸೇವ್ ಮಾಡ್ತಾಯಿದ್ದೀನಿ ಸ್ವೀಪ್ ಅಂತ. ಸೊ ಸೇವ್ ಕೊಟ್ಟು ನಾವು ಲೋಡ್ ಇಂಟು ಪ್ರಾಜೆಕ್ಟ್ ಮಾಡಿದ್ರೆ ನಮಗೆ ಆ ಪ್ರಾಜೆಕ್ಟಲ್ಲಿ ಲೋಡ್ ಆಗಿರುತ್ತೆ. ಸೊ ಹೇಗೆ ಆ್ಯಡ್ ಮಾಡೋದು ಅಂತಂದರೆ ನೀವು 3Dನ ಸೆಲೆಕ್ಟ್ ಮಾಡಿ ನೀವು ಡೈರೆಕ್ಟ್ ಇಲ್ಲಿರೋ ಪ್ರೊಫೈಲ್ಸ್ಗೆ ಚೇಂಜ್ ಮಾಡ್ತೀರಾ ಅಂತ ಸ್ವೀಪ್ಸ್ ಪ್ರೊಫೈಲ್ಸ್ಗೆ ಚೇಂಜ್ ಮಾಡ್ತೀರಾ ಅಂದರೆ ಚೇಂಜ್ ಮಾಡ್ಬೋದು. ಅಥವಾ ನೀವೇ ಡೈರೆಕ್ಟ್ ಆ್ಯಡ್ ಮಾಡ್ತೀರಾ ಅಂದರೆ ವಾಲ್ ಸ್ವೀಪ್ಸ್ನ ಸೆಲೆಕ್ಟ್ ಮಾಡಿ ಡೈರೆಕ್ಟ್ ಎಡಿಟ್ ಟೈಪ್ನ ಸೆಲೆಕ್ಟ್ ಮಾಡಿ ಕನ್ಸ್ಟ್ರಕ್ಷನ್ ಪ್ರೊಫೈಲಲ್ಲಿ ನೀವು ಡಿಫಾಲ್ಟ್ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ನಾವು ಕ್ರಿಯೇಟ್ ಮಾಡಿದಂಥ ಸ್ವೀಪ್ ನೇಮ್ ಫ್ಯಾಮಿಲಿ ನೇಮ್ ವಿಸಿಬಲ್ ಆಗ್ತಿರುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಿ ಅಪ್ಲೈ ಆ್ಯಂಡ್ ಓಕೆ. ಸೊ ನೀವೀಗ ಇಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಸೊ ನಾನು ಡೂಪ್ಲಿಕೇಟ್ ವ್ಯೂ ಕೊಡಲಿಲ್ಲ, ಹಾಗಾಗಿ ನಾವು ಕ್ರಿಯೇಟ್ ಮಾಡಿದಂಥ ಸ್ವೀಪಲ್ಲಿ ಆ ಡಿಸೈನ್ಸೇ ತೋರಿಸ್ತಿದೆ. ಸೊ ನಾನು ಡೂಪ್ಲಿಕೇಟ್ ಕೊಟ್ಟು ಆ್ಯಡ್ ಮಾಡ್ಕೋತೀನಿ. ಸೊ ವಾಲ್ ಸ್ವೀಪ್ಸ್ ಎಡಿಟ್ ಟೈಪ್ನ ಸೆಲೆಕ್ಟ್ ಮಾಡಿ ಡೂಪ್ಲಿಕೇಟ್ ಕೊಟ್ಟು ಓಕೆ. ಸೊ ಡಿಫಾಲ್ಟ್ ಏನಿದೆ ಅದನ್ನು ನಾನು ಸ್ವೀಪ್ಸ್ಗೆ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಓಕೆ. ಸೊ ನೀವು ಈಗ ಆ್ಯಡ್ ಮಾಡಿದ್ರೆ ಸೊ ನೀವು ಇಲ್ಲಿ ನೋಡ್ಬೋದು ನಾವು ಕ್ರಿಯೇಟ್ ಮಾಡಿದಂಥ ಡಿಸೈನ್ಸು ಅಪ್ಲೈ ಆಗಿರುತ್ತೆ. ಸೊ ಈ ಥರ ಡಿಸೈನ್ಸ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಓಕೆ. ಸೊ ನೀವು ಹೀಗೆ ಯೂಸ್ ಮಾಡ್ಬೋದು. ಸೊ ಇದೇ ಡಿಸೈನ್ಸ್ನ ನೀವು ಇಂಟೀರಿಯರಲ್ಲಿ ಪ್ಲೇಸ್ ಮಾಡ್ತೀರಾ ಅಂದರೆ ಇಂಟೀರಿಯರಲ್ಲಿ ಕೂಡ ನೀವು ಪ್ಲೇಸ್ ಮಾಡ್ಬೋದು, ಸ್ವೀಪ್ಸ್ನ ಪ್ಲೇಸ್ ಮಾಡ್ಬೋದು. ಸೊ ರಿಮೈನಿಂಗ್ 3 ವಾಲ್ಸ್ಗೂ ಆ್ಯಡ್ ಮಾಡ್ಬೋದು. ಅದಕ್ಕೆ ಇನ್ನೊಂದು ಆಪ್ಷನ್ಸ್ ಇದೆ. ಹೇಗೆ ಅಂತಂದರೆ ಸೇಮ್ ಸ್ವೀಪ್ಸ್ನ ಸೆಲೆಕ್ಟ್ ಮಾಡಿದಾಗ ನಮಗೆ ಆ್ಯಡ್ ಆ್ಯಂಡ್ ರಿಮೂವ್ ವಾಲ್ಸ್ ಅಂತ ಆಪ್ಷನ್ಸ್ ಇದೆ. ಅದನ್ನು ಯೂಸ್ ಮಾಡಿ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಆ್ಯಡ್ ವಾಲ್ಸ್ನ ಸೆಲೆಕ್ಟ್ ಮಾಡಿ ನೀವು ಯಾವ ವಾಲ್ಸ್ನ ಕ್ಲಿಕ್ ಮಾಡ್ತೀರಾ ಆ ವಾಲ್ಸ್ಗೆ ಆಟೋಮೆಟಿಕ್ಕಾಗಿ ಸ್ವೀಪ್ಸು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನೀವು ನೋಡ್ಬೋದು ಹೀಗೆ ಆ್ಯಡ್ ಮಾಡ್ಕೋಬೋದು ಓಕೆ. ಸೊ ಸೇಮ್ ಡಿಸೈನ್ಸ್ನೇ ನೀವು ಮತ್ತೆ ಎಡಿಟ್ ಮಾಡ್ತೀರಾ ಇಲ್ಲ ಮತ್ತೆ ಶೇಪ್ಸ್ನ ನೀವು ಚೇಂಜ್ ಮಾಡ್ತೀರಾ ಅಂದರೆ ಚೇಂಜ್ ಮಾಡ್ಕೋಬೋದು. ಸೊ ಸೇಮ್ ಸ್ವೀಪ್ಸ್ನ ಸೆಲೆಕ್ಟ್ ಮಾಡಿ ಪ್ರಾಜೆಕ್ಟ್ ಬ್ರೌಸರಲ್ಲಿ ನಮಗೆ ಫ್ಯಾಮಿಲಿ ಅಂತ ಏನು ಆಪ್ಷನ್ಸ್ ಇದೆ ನೀವು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಮಗೆ ಇಲ್ಲಿ ಪ್ರೊಫೈಲ್ಸ್ ಅಂತ ಆಪ್ಷನ್ ಸಿಗುತ್ತೆ. ಪ್ರೊಫೈಲ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಕ್ರಿಯೇಟ್ ಮಾಡಿದಂಥ ಸ್ವೀಪ್ಸ್ ನೇಮ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಮೌಸಲ್ಲಿ ರೈಟ್ ಕ್ಲಿಕ್ ಕೊಟ್ಟಾಗ ನಮಗೆ ಎಡಿಟ್ ಅನ್ನೋ ಆಪ್ಷನ್ ಸಿಗುತ್ತೆ. ಎಡಿಟ್ನ ನೀವು ಸೆಲೆಕ್ಟ್ ಮಾಡಿದ್ರೆ ನಮಗೆ ಅಗೇನ್ಸ್ಟ್ ಡಿಸೈನ್ಸ್ನ ಎಡಿಟ್ ಮಾಡ್ಕೋಬೋದು ಇಲ್ಲಿ. ಸೊ ನೀವು ಮತ್ತೆ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಮಾಡ್ಬೋದು. ಅಥವಾ ನಿಮಗೆ ಲೆಂತು ವಿಡ್ತು ಜಾಸ್ತಿ ಇದೆ ನೀವು ಅದನ್ನು ಎಡಿಟ್ ಮಾಡ್ತೀರಾ, ಸ್ಮಾಲ್ ಥಿಕ್ನೆಸ್ ಚೇಂಜ್ ಮಾಡ್ತೀರಾ ಅಂದರೆ ಹೀಗೆ ನೀವು ಚೇಂಜ್ ಮಾಡ್ಬೋದು. ಸೊ ಹೀಗೆ ನೀವು ಎಡಿಟ್ ಕೂಡ ಮಾಡ್ಕೋಬೋದು. ಅಗೇನ್ ಲೋಡ್ ಇಂಟು ಪ್ರಾಜೆಕ್ಟ್. ಅದಾದಮೇಲೆ ನಮಗೆ ಓವರ್ ರೈಟ್ ದ ಎಕ್ಸಿಸ್ಟಿಂಗ್ ವರ್ಷನ್ಸ್ ಅಂತ ಕೇಳುತ್ತೆ. ನೀವು ಅದನ್ನು ಓಕೆ ಕೊಟ್ಟರೆ ನಮಗೆ ಆ ಎಡಿಟ್ ಮಾಡಿದಂಥ ಸ್ಟ್ರಕ್ಚರ್ಸು ಅಥವಾ ಥಿಕ್ನೆಸ್ಸು ಪ್ರಾಪರಾಗಿ ಮತ್ತೆ ಅರೇಂಜ್ ಆಗುತ್ತೆ ಓಕೆ. ಸೊ ಇದು ಒನ್ ಟೈಪ್ ಆಫ್ ಡಿಸೈನ್ಸ್. ಮತ್ತು ನಾನು ಇನ್ನೊಂದು ಡಿಸೈನ್ಸ್ನ ತೋರಿಸ್ತೀನಿ. ಸೇಮ್ ಫೈಲ್, ನ್ಯೂ ಆ್ಯಂಡ್ ಫ್ಯಾಮಿಲಿ. ಇಲ್ಲಿ ಮತ್ತೆ ನಾವು ಮೆಟ್ರಿಕ್ ಪ್ರೊಫೈಲ್ನ ಸೆಲೆಕ್ಟ್ ಮಾಡಬೇಕು. ಸೊ ಮೆಟ್ರಿಕ್ ಪ್ರೊಫೈಲ್ನ ಸೆಲೆಕ್ಟ್ ಮಾಡಿ ಓಪನ್. ಸೊ ಲೈನ್ ಯೂಸ್ ಮಾಡ್ತಿದ್ದೀನಿ ಸೇಮ್ ಡಿಸೈನ್ಸ್ನ ಕ್ರಿಯೇಟ್ ಮಾಡೋದಕ್ಕೆ. ಸೊ
300 ಲೆಂತಲ್ಲೇ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಈ ಸೈಡ್ 65 ಇದೆ ಲೆಂತ್. ಸೊ ನಿಮಗೆ ಆ ವ್ಯೂ ಹೇಗೆ ಬೇಕು, ಆ ಡಿಸೈನ್ಸ್ ಹೇಗೆ ಲೆಂತ್ ಬೇಕು ನೋಡ್ಕೊಂಡು ಕ್ರಿಯೇಟ್ ಮಾಡಿಕೊಂಡ್ರೆ ಆಯಿತು. ಇಷ್ಟೇ ನೀವು ಲೆಂತ್ ತೊಗೋಬೇಕು ಇಷ್ಟೇ ಅಂತ ಏನು ಇಲ್ಲ. ಸೊ ಸ್ಮಾಲ್ ಥಿಕ್ನೆಸ್ಸಲ್ಲಿ ನಮಗೆ ಪ್ರಾಕ್ಟಿಕಲಾಗಿ ನೋಡಿದ್ರೆ ಗೊತ್ತಾಗುತ್ತೆ, ಸ್ಮಾಲ್ ಥಿಕ್ನೆಸ್ಸೇ ಇರುತ್ತೆ. ಸೊ ನೀವು ಸ್ಮಾಲ್ ಥಿಕ್ನೆಸ್ನ ಆ್ಯಡ್ ಮಾಡಿದ್ರೆ ಸಾಕು. ಸೊ ಅಗೇನ್ ಆ್ಯಕ್ ಯೂಸ್ ಮಾಡ್ತಿದ್ದೀನಿ. ಲೈನ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಕ್ರಿಯೇಟ್ ಲೈನ್. ಸೊ ಈ ಥರ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ತಿದ್ದೀನಿ. ಈ ಶಾರ್ಪ್ ಎಡ್ಜ್ ಏನಿದೆ ಅದಕ್ಕೆ ಬೆಂಡ್ ಕರ್ವ್ ಕೊಡ್ತಾ ಇದ್ದೀನಿ. ಸೊ ಈ ಥರ ಕ್ರಿಯೇಟ್ ಮಾಡಿ. ಸೊ ಹೀಗೆ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಸೇವ್ ಮಾಡ್ಬೋದು ಅಥವಾ ಲೋಡ್ ಇಂಟು ಪ್ರಾಜೆಕ್ಟ್. ಸೊ ಪ್ರಾಜೆಕ್ಟ್ 1ಗೆ ನೀವು ಲೋಡ್ ಮಾಡಬೇಕು. ಫ್ಯಾಮಿಲಿ ಸ್ವೀಪನ್ನು ಏನಿದೆ ಅದಕ್ಕೆ ಲೋಡ್ ಮಾಡಿದರೆ ನಾವು ಏನು ಮುಂಚೆ ಕ್ರಿಯೇಟ್ ಮಾಡಿದ್ವಿ ಆ ಡಿಸೈನ್ ಬದಲು ಇವಾಗ ಕ್ರಿಯೇಟ್ ಮಾಡಿರೋಂಥ ಡಿಸೈನ್ಸು ವೀವ್ ಆಗುತ್ತೆ. ಸೊ ನಾವು ಅದಕ್ಕೆ ಲೋಡ್ ಮಾಡಬಾರ್ದು. ಪ್ರಾಜೆಕ್ಟ್ 1 ಅಂತ ಏನು ನಾವು ಓಪನ್ ಮಾಡಿದ್ವಿ ಪ್ರಾಜೆಕ್ಟ್ಸ್ ಫೈಲ್, ಆ ಫೈಲ್ಗೆ ಓಪನ್ ಮಾಡಬೇಕು. ಸೊ ಅದನ್ನು ಕ್ಲಿಕ್ ಕೊಟ್ಟು ಈಗ ನಮಗೆ ಆ ಸ್ವೀಪ್ಸು ಈ ಪ್ರಾಜೆಕ್ಟ್ಸಲ್ಲೇ ಆ್ಯಡ್ ಆಗಿರುತ್ತೆ. ಸೊ 3Dನ ಸೆಲೆಕ್ಟ್ ಮಾಡಿ ಅಗೇನ್ ವಾಲ್ ಸ್ವೀಪ್ಸ್ನ ಸೆಲೆಕ್ಟ್ ಮಾಡಿ ಎಡಿಟ್ ಟೈಪಲ್ಲಿ ಅಗೇನ್ ಡೂಪ್ಲಿಕೇಟ್ ಕೊಟ್ಟು ಸ್ವೀಪ್ 2 ಅಂತ ನೇಮಿಂಗ್ ಕೊಡ್ತಾ ಇದ್ದೀನಿ. ಓಕೆ. ಸೊ ಕನ್ಸ್ಟ್ರಕ್ಷನ್ ಪ್ರೊಫೈಲಲ್ಲಿ ಸ್ವೀಪ್ ಏನಿತ್ತು ಅದನ್ನು ಸೆಲೆಕ್ಟ್ ಮಾಡಿ ಸ್ವೀಪ್ 2 ಅಂತ ನಾವು ಏನು ಫ್ಯಾಮಿಲಿ 2 ನಾವು ಸೇವ್ ಮಾಡಲಿಲ್ಲಲ್ಲ, ಸೊ ಅದಕ್ಕೆ ಫ್ಯಾಮಿಲಿ 2 ಅಂತ ವಿಸಿಬಲ್ ಆಗ್ತಾಯಿದೆ. ಓಕೆ. ಸೊ ಕೊಟ್ಟು ನಾವಿಲ್ಲಿ ಆ್ಯಡ್ ಮಾಡಬೇಕು. ನೀವು ಹೀಗೆ ಡಿಸೈನ್ಸ್ನ ಆ್ಯಡ್ ಮಾಡ್ಬೋದು. ಸೊ ನೀವು ಗೊತ್ತಾಯ್ತಲ್ವ, ಈ ಕಾರ್ನರ್ಸಲ್ಲಿರುವಂಥ ಡಿಸೈನ್ಸು ಸೊ ಒಂದಕ್ಕೊಂದು ಅಟ್ಯಾಚ್ಡ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ. ಸೊ ಈ ಟೈಪ್ ಆಫ್ ಡಿಸೈನ್ಸ್ನು ಕೂಡ ನೀವು ಈ ಇಂಟೀರಿಯರಲ್ಲಿ ನೀವು ಯೂಸ್ ಮಾಡ್ಬೋದು. ಓಕೆ. ಸೊ ಹೀಗೆ ನೀವು ನಿಮಗೆ ಬೇಕಾದಂಥ ಡಿಸೈನ್ಸಲ್ಲಿ ನೀವು ಈ ಥರ ಎಕ್ಸ್ಟೀರಿಯರ್ ಮತ್ತು ಇಂಟೀರಿಯರ್ ಡಿಸೈನ್ಸ್ನ ಯೂಸ್ ಮಾಡೋಕ್ಕೆ ವಾಲ್ ಸ್ವೀಪ್ಸ್ನ ಕ್ರಿಯೇಟ್ ಮಾಡ್ಕೋಬೋದು. ಕ್ಲಿಯರ್? ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.